ನಾವು ಡಾಕ್ಟರ್ ಹರ್ಷವರ್ಧನ್ ಅಂತ ಹೇಳ್ಬಿಟ್ಟು ನಾವು ಮೈಸೂರು ಜಿಲ್ಲೆಯಿಂದ ಬಂದಿದ್ದೀವಿ. ಮತ್ತೆ ಮುಂಚೂಣಿ ಘಟಕದ ಅಧ್ಯಕ್ಷರು, ವೈದ್ಯಕೀಯ ಘಟಕ ಹಾಗೂ OBC ಲೀಡರ್. ನಾವು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ವಿ. ತನ್ವೀರ್ ಸೇಠ್ ಸಾಹೇಬರು ಸುಮಾರು 6 ಬಾರಿ ಸತತವಾಗಿ ಗೆದ್ದು ಬಂದು ಆ ಒಂದು NR ಕ್ಷೇತ್ರದಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಅಧಿಕಾರಿ ಮತ್ತು ವಿದ್ಯಾವಂತರು ಮತ್ತು ಮೇಲ್ಮಟ್ಟದ ಯಾರೇ ಎಂತಹ ದರ್ಜೆ ಮತ್ತೆ ಕೆಳಮಟ್ಟದ ದರ್ಜೆ ಇರುವಂತವರು ಮತ್ತೆ ಕಾರ್ಪೊರೇಟರ್ಗಳನ್ನ ಎಲ್ಲರೂ ಒಟ್ಟುಗೂಡಿಸ್ಕೊಂಡು ಸುಮಾರು 23 ಜನ ಕಾರ್ಪೊರೇಟರ್ಗಳು ಅವರ ಒಂದು ಪರವಾಗಿ ಇವತ್ತು 50 ಕಾರಲ್ಲಿ ನಾವು ನಡ್ಕೊಂಡು ಬಂದಿದೀವಿ. ಅಂದ್ರೆ ಮೈಸೂರಿಂದ ಬೆಂಗಳೂರಿಗೆ ಇವರು ಆಗಿರುವಂತಹ ಒಂದು ಅನ್ಯಾಯ ಇವತ್ತು ಏನಿದೆ, ನಮ್ಮ ಒಂದು ಶಾಸಕರಿಗೆ 6 ಬಾರಿ ಗೆದ್ದು ಬಂದಂತಹ ಶಾಸಕರಿಗೆ ಇದು ಮಾಡಿರುವಂತಹ ಒಂದು ಘನಘೋರ ಅನ್ಯಾಯ ಅಂತ ನಾವು ಕೇಳ್ಕೊಳಕ್ ಇಷ್ಟಪಡ್ತಾ ಇದೀವಿ. ಈ ಒಂದು ದುಃಖದಲ್ಲಿ ನಾವೆಲ್ಲರೂ ಒಟ್ಟಿಗೆ ರಾಜೀನಾಮೆ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಮುಂಚೂಣಿ ಘಟಕ ಮತ್ತು ನಾನು SIR ಕಮಿಟಿನಲ್ಲಿ ಇದ್ದೀನಿ. SIR ಕಮಿಟಿನಲ್ಲಿ ಮೈಸೂರು ಜಿಲ್ಲೆಯಲ್ಲೆಲ್ಲ ಕೆಲಸ ಮಾಡಿದೀವಿ. ಮತ್ತೆ ಹಾಗೂ ನಮ್ಮ ಸಂಘಟಕರು ಏನಿದ್ದಾರೆ ಎಲ್ಲ ಮೈನಾರಿಟಿ ಮತ್ತೆ OBC ಮತ್ತೆ ದಲಿತರು ಮತ್ತೆ ಅದರ್ ಕಮ್ಯುನಿಟೀಸ್ ಅವರು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಬಂದಿದೀವಿ. ಇದು ಸಮಾನ ಮನಸ್ಕರ ಒಬ್ಬ ನಾಯಕ ಅಂದ್ರೆ ತನ್ವೀರ್ ಸೇಠ್ ಸಾಹೇಬ್ರು. ಅದು ಮನೆಯಲ್ಲಿ ಕುತ್ಕೊಂಡು ಗೆದ್ದು ಬಂದಂತಹ ನಾಯಕ ಅಂತ ಅಂದ್ರೆ 6 ಬಾರಿ ಅದು ತನ್ವೀರ್ ಸೇಠ್ ಸಾಹೇಬ್ರು ಒಬ್ರೆ. ಅಂತ ಒಬ್ಬ ನಾಯಕನ್ನ ನೀವು ಕಡೆಗಣಿಸೋದು ಸರಿ ಬರೋದಿಲ್ಲ. ಇದರಿಂದ ಸಾಕಷ್ಟು NR ಕ್ಷೇತ್ರದಲ್ಲಿ ವ್ಯತ್ಯಾಸಗಳಾಗ್ತವೆ. ಅವರಂತಹ ಒಬ್ಬ ನಾಯಕರು ಇವತ್ತಿನ ಒಂದು ದಿನಕ್ಕೆ ಬೇಕು. ಮತ್ತೆ ಅವರು ಮಾಡಿರುವಂತಹ ಶಿಕ್ಷಣ ಮಂತ್ರಿಗಳಾದಾಗ ಮಾಡಿರುವಂತಹ ಕೆಲಸ ಮತ್ತೆ ಅವರು ಬೇರೆ ಒಂದು ಏನೋ ಇದರಲ್ಲಿ ಎಲ್ಲ ಕೊಟ್ಟಿರುವಂತಹ ಕೊಡುಗೆ ಇವತ್ತಿನ ಅದು ಅವಿಸ್ಮರಣೀಯವಾಗಿದೆ. ಸೊ ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ಮಾನ್ಯ ಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಸಾಹೇಬರು ಮತ್ತು ಹರಿಪ್ರಸಾದ್ ಸಾಹೇಬರಿಗೆ ದಯವಿಟ್ಟು ಇಂತಹ ವ್ಯಕ್ತಿಯನ್ನ ತಾವು ಕಡೆಗಣಿಸದೆ ಪಕ್ಷದ ಒಂದು ಸಂಘಟನೆ ಮತ್ತು ಕಾಂಗ್ರೆಸ್ನ ಸಂಘಟನೆ ಮತ್ತು ಯುವಕರ ಸಂಘಟನೆ, ಯೂತ್ ಕಾಂಗ್ರೆಸ್ ಇಂದ ಹಿಡಿದು ಎಲ್ಲರೂ ಬಂದಿದ್ದಾರೆ, NSU ಇಂದ ಎಲ್ಲ ಬಂದಿದ್ದಾರೆ, ಮತ್ತೆ ಕಾರ್ಯಕರ್ತರು ಪಕ್ಷದ ವಕ್ತಾರರೆಲ್ಲ ಬಂದಿದ್ದಾರೆ. ದಯವಿಟ್ಟು ಇದನ್ನ ನೀವೆಲ್ಲ ಪರಿಗಣಿಸಿಕೊಂಡು ಪಕ್ಷದ ಹಿತರಕ್ಷಣೆಯಿಂದ ತನ್ವೀರ್ ಸೇಠ್ ಅವರಿಗೆ ಒಂದು ಒಳ್ಳೆಯ ಉನ್ನತವಾದಂತಹ ಸ್ಥಾನವನ್ನ ಕೊಡ್ತೀರಾ ಅಂತ ಅನ್ಕೊಂಡು ನಾನು ಒಂದೆರಡು ಮಾತನ್ನು ಹೇಳಿ ಈ ಮಾತಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ನಮಸ್ಕಾರ.